ಇವರು ಕೇವಲ ನಮ್ಮನ್ನು ಮನರಂಜಿಸಿದವರಲ್ಲ, ಮನೋವಿಕಾಸಕ್ಕೆ ಕಾರಣರಾದರಂಥವರು. ಮನರಂಜನೆಯಿಂದ ಮನೋವಿಕಾಸದೆಡೆಗೆ ಅಂತ ಏನಾದರೂ ಇದ್ದರೆ ಅಂತಹ ವ್ಯಕ್ತಿತ್ವ ಅದು ಜಾನಕಮ್ಮನವರಿಂದ. ಅವರ ನಡೆ ನುಡಿ ನಡವಳಿಕೆ, ಅವರ ಪಾಂಡಿತ್ಯ, ಗಾಯನ ಎಲ್ಲವೂ ಕೂಡ ಉನ್ನತ ಮಟ್ಟದ್ದೇ. ಇಂತಹ ಬದುಕನ್ನು ಸವಿಸಿದ, ಸಾರ್ಥಕ ಬದುಕನ್ನು ಸವಿಸಿದ ನಮ್ಮೆಲ್ಲರಿಗೂ ಕೂಡ ಅವರ ಗಾಯನದ ಮೂಲಕ ಎಷ್ಟೋ ಜನರಿಗೆ ಜೀವ ಭಿಕ್ಷೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅವರ ಹಾಡಿನ ಮೂಲಕ ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡಂಥವ್ರು, ಜೀವನವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಂಥವ್ರು, ತುಂಬ ಲೋ ವೈಬ್ರೇಷನಲ್ಲಿರುವಂಥವರೆಲ್ಲ ಈ ಹಾಡಲ್ಲಿ ಏನ್ರಿ ಗಮ್ಮತ್ತಿದೆ ಅಂತ ಹೊಸ ಜೀವನ ಉತ್ಸಾಹವನ್ನು ಕೊಟ್ಟಂಥವ್ರು. ಅಂತಹ ಕೊಡುಗೆಯನ್ನು ಕೊಟ್ಟಂಥ ಈ ಸರಸ್ವತಿಯ ಬಗ್ಗೆ ನಾವು ಸತ್ಯಶೋಧನೆ ಮಾಡದೆ ಇನ್ಯಾರ ಬಗ್ಗೆ ರೀ ಮಾಡೋಣ? ಎಸ್, ಸಂಗೀತ ಸರಸ್ವತಿ ಎಸ್ ಜಾನಕಿ ಊರು ಆಂಧ್ರದ ಗುಂಟೂರು ಮೂಲತಃ ಅಲ್ವಂತೆ. ದಟ್ ಇಸ್ ನಾಟ್ ದ ಟ್ರೂತ್. ಸಂಗೀತ ಸರಸ್ವತಿ ಜಾನಕಿ ಊರು ಆಂಧ್ರದ ಗುಂಟೂರು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ, ಆದರೆ ಅದಲ್ವಂತೆ. ಆ್ಯಂಡ್ ವಿ ಡು ನಾಟ್ ಹ್ಯಾವ್ ಎನಿ ಇಂಟೆನ್ಷನ್ ಟು ಡಿಸ್ಟರ್ಬ್ ಎನಿಬಡಿ. ಯಾರ ಅಸ್ಮಿತೆಗೂ ಯಾರ ಭಾವನೆಗೂ ಧಕ್ಕೆ ತರುವ ಉದ್ದೇಶ ನಮ್ಮದಲ್ಲ. ಪುತ್ತೂರು ತಾಲೂಕಿನ ಕೋಡಿಂಬಾಡಿಯ ಕಾಂತಳಿಕೆ ಆಕೆಯ ಊರು. ಈ ಎಳೆ ಹಿಡಿದು ಕಾಂತಳಿಕೆ ಗ್ರಾಮಕ್ಕೆ ಅಶ್ವವೇಗ ಟೀಮ್ ಎಂಟ್ರಿ ಕೊಡುತ್ತೆ. ಅಲ್ಲಿ ಸಿಕ್ಕಿದ್ದು ಎಸ್ ಜಾನಕಿ ಅವರು, ನನ್ನ ಚಿಕ್ಕಮ್ಮ ಎನ್ನುವ ಓರ್ವ ಮಹಿಳೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಶಾಕಿಂಗ್ ಅಟ್ ದ ಸೇಮ್ ಟೈಮ್. ಕಮಲಾಕ್ಷಿ ಎಂಬಾಕೆ ತೆರೆದಿಟ್ರು ಎಸ್ ಜಾನಕಿ ಕುರಿತ ಕಥನವನ್ನ. ಇದೇ ಮನೆಯಲ್ಲಿ ಜಾನಕಿ ಹುಟ್ಟಿ ಬೆಳೆದಿದ್ರು ಅಂತ ಕಮಲಾಕ್ಷಿ ಅವರು ಹೇಳ್ತಾರೆ. ಹಾಗಾದ್ರೆ ಹೂ ಈಸ್ ಶಿ? ಆನ್ ವಾಟ್ ಗ್ರೌಂಡ್ಸ್ ವಿ ಆರ್ ಎಕ್ಸ್ಪ್ರೆಸ್ಸಿಂಗ್ ದಿಸ್ ನ್ಯೂಸ್? ಜಾನಕಿ ತನ್ನ ತಾಯಿ ತಂಗಿಯಂತೆ. ಜಾನಕಿಗೆ ಇಲ್ಲಿದ್ದಾಗಲೇ ಮದುವೆ ಆಗಿತ್ತು, ಇಬ್ರು ಮಕ್ಕಳಿದ್ರು ಅನ್ನುವ ರೋಮಾಂಚನಕಾರಿ ಆಶ್ಚರ್ಯಕಾರಿ ಮಾಹಿತಿ ಕೊಡ್ತಾರೆ. ಮಾವ ಟಾರ್ಚರ್ ಕೊಡ್ತಾ ಇರ್ತಾರೆ. ಆ ಟಾರ್ಚರ್ನ ತಡೆಯಲಾಗದೆ ಮಕ್ಕಳ ಜೊತೆ ಮನೆ ಬಿಟ್ಟಿರ್ತಾರೆ. ಮಕ್ಕಳನ್ನು ಆಶ್ರಮದಲ್ಲಿ ಬಿಟ್ಟು ಹೋಗ್ತಾರೆ. ಜಾನಕಿ ಅನ್ನುವ ಮಾತನ್ನು ಕಮಲಾಕ್ಷಿ ಎನ್ನುವ ಮಹಿಳೆ ಹೇಳ್ತಾರೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್. ಸಂಗೀತ ಸರಸ್ವತಿ ಜಾನಕಿ ಊರು ಆಂಧ್ರದ ಗುಂಟೂರು ಅಲ್ಲ ಅನ್ನುವ ಆಘಾತಕಾರಿ ಮಾಹಿತಿ ಅಂತ ಹೇಳ್ತೀರೋ ಅಥವಾ ಆಶ್ಚರ್ಯಕರ ಮಾಹಿತಿ ಅಂತ ಹೇಳ್ತೀರೋ ಅದು ನಿಮಗೆ ಬಿಟ್ಟಂಥದ್ದು. ಆದರೆ ಕರ್ನಾಟಕವೇ ಅವರ ಮೂಲವಂತೆ. ಪುತ್ತೂರು ತಾಲೂಕಿನ ಕೋಡಿಂಬಾಡಿಯ ಕಾಂತಳಿಕೆ ಆ ಊರಿನವರು. ಈ ಎಳೆ ಹಿಡಿದು ಕಾಂತಳಿಕೆ ಗ್ರಾಮಕ್ಕೆ ನಿಮ್ಮ ಅಶ್ವವೇಗ ತಂಡ ಅಲ್ಲಿ ಪ್ರವೇಶ ಮಾಡುತ್ತೆ, ಎಂಟ್ರಿ ಕೊಡುತ್ತೆ. ಅಲ್ಲಿ ಸಿಕ್ಕಿದ್ದು ಎಸ್ ಜಾನಕಿ ಅವರು, ನನ್ನ ಚಿಕ್ಕಮ್ಮ ಎನ್ನುವ ಓರ್ವ ಮಹಿಳೆ. ಕಮಲಾಕ್ಷಿ ಎಂಬಾಕೆ ತೆರೆದಿಡ್ತಾರೆ ಎಸ್ ಜಾನಕಿ ಕುರಿತ ಆ ಒಂದು ಕಥನವನ್ನು.